ಕರ್ನಾಟಕ ಜನತಾ ಪಕ್ಷ ಇದು ಕನ್ನಡಿಗರ ಪಕ್ಷ. ನನ್ನ ಹೆಸರು ಮಹೇಶ್ ಎಸ್ ಅಂತ. ನಾನು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿಗೆ ಬಿಲಾಂಗ್ ಆಗಿರೋದು. ಸೊ ನಾನು ಇಲ್ಲಿ ಬೆಂಗಳೂರಿಗೆ ಬಂದುಬಿಟ್ಟು ಆಲ್ಮೋಸ್ಟ್ 8 ಇಯರ್ಸ್ ಆಯಿತು. ಇವಾಗ ಬೆಂಗಳೂರಲ್ಲಿ ನಾನು ನನ್ನ ಜೀವನವನ್ನು ಒಂದು ಡಿಜಿಟಲ್ ಮೀಡಿಯಾ ಕಂಪ್ನಿಯಲ್ಲಿ ಮುಂದುವರಿಸ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಸೀನಿಯರ್ ಬ್ರ್ಯಾಂಡ್ ಸೊಲ್ಯೂಷನ್ಸ್ ಮ್ಯಾನೇಜರ್ ಅಂತ ನಾನು ಕೆಲಸ ಮಾಡ್ತಾ ಇರೋದು. 3 ವರ್ಷಗಳ ಹಿಂದೆ ನಾನು ಅಷ್ಟೊಂದು ಈ ಪೊಲಿಟಿಕ್ಸ್ ಆಗಲಿ ಅಥವಾ ಈ ಪೊಲಿಟಿಕ್ಸ್ ರಿಲೇಟೆಡ್ ವಿಚಾರಗಳಿಗೆ ನಾನು ಜಾಸ್ತಿ ನನ್ನ ಕನ್ಸರ್ನ್ ಕೊಡ್ತಾ ಇರಲಿಲ್ಲ. ಅದಕ್ಕೆ ಮೇನ್ ಕಾರಣ ಅಂದರೆ ನಾನು ಹೆಚ್ಚಾಗಿ ಸ್ಪೋರ್ಟ್ಸ್ ಲವರ್ ಇದ್ದೆ. ಬಟ್ ಯಾವಾಗ ಒಂದು ಪೊಲಿಟಿಕಲ್ ರೆವಲ್ಯೂಷನ್ ಅಂತ ಕ್ರಿಯೇಟ್ ಆಯಿತು 2008ರಲ್ಲಿ. ಸೊ ರೆವಲ್ಯೂಷನ್ ಯಾವ ರೀತಿ ಅಂದರೆ ಈ ಮಾತು, ಈ ಪ್ರಾಮಿಸು, ಮಿಸ್ ಪ್ರಾಮಿಸು, ಅದರಿಂದ ಆಗ್ತಕ್ಕಂಥ ನೋವುಗಳನ್ನ ಮೀಡಿಯಾದಲ್ಲಿ ಬರ್ತಕ್ಕಂಥೆಲ್ಲ ನೋಡ್ಕೊಂಬಿಟ್ಟು ನಾನು ಸ್ವಲ್ಪ ಅದನ್ನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕಳೆದ 5 ವರ್ಷಗಳಿಂದ ನಾನು ಓವರಾಲಾಗಿ ಫಾಲೋ ಮಾಡಿದಾಗ ಸೊ ನನಗೆ ಈ ಎಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಅತ್ಯಂತ ಇಷ್ಟವಾದ ನಾಯಕರಂದರೆ BSY. ಅದಕ್ಕೆ ಕಾರಣ ಏನಂದರೆ ನಾವು ಕಾರ್ಪೊರೇಟ್ ಫೀಲ್ಡಲ್ಲಿ ಯಾವಾಗಲೂ ಅಬ್ಸರ್ವ್ ಮಾಡೋದು ಕೆಲವೊಂದು ಗುಣಗಳನ್ನು. ನಾವು ಯಾವಾಗಲೂ ಪ್ಲ್ಯಾನಿಂಗ್ಸ್ಗಳನ್ನ ಸಾಕಷ್ಟು ಪ್ಲ್ಯಾನ್ಗಳನ್ನ ಹಾಕ್ಬೋದು. ಇವತ್ತು ನನಗೆ ಯಾವುದಾದ್ರೂ ಒಂದು ವಿಚಾರಗಳ ಬಗ್ಗೆ ಕೊಟ್ಟರೆ ನಾನು 100 ಪ್ಲ್ಯಾನ್ಗಳನ್ನ ಕೊಡ್ಬೋದು. ಬಟ್ ಆ ಪ್ಲ್ಯಾನ್ಗಳನ್ನ ರಿಯಲಾಗಿ ಎಕ್ಸಿಕ್ಯೂಷನ್ ಮಾಡಿ ಅದು ಎಂಡ್ ಬೆನಿಫಿಟ್ ಅದಕ್ಕೆ ಏನಿರುತ್ತೋ ಅದನ್ನು ಮಾಡುವಂಥ ಕೆಪಬಿಲಿಟಿ ಇರುವಂಥ ನಾಯಕರು ತುಂಬ ಕಮ್ಮಿ ಇರೋದರಿಂದ ಸೊ ನಾನು ಕಳೆದ 5 ವರ್ಷದಿಂದ ಅವರನ್ನು ಫಾಲೋ ಮಾಡಿದಾಗ ಅವರು ಇವನ್ ದೋ ಹಿ ಹ್ಯಾಸ್ ಟೇಕನ್ ಇಟ್ ಆ್ಯಸ್ ಅ ಬ್ರೇವ್ ಸ್ಟೆಪ್ ಆ್ಯಂಡ್ ಹಿ ಪ್ರೂವ್ಡ್ ಹಿಮ್ಸೆಲ್ಫ್ ಆ್ಯಸ್ ಅ ಗುಡ್ ಲೀಡರ್. ಅವರು ಬಂದಿರೋ ಅಡೆತಡೆಗಳನ್ನೆಲ್ಲ ತಡೆಗಟ್ಟಿ ಅವರು ಡೆವಲಪ್ಮೆಂಟ್ ವರ್ಕ್ ಆಗಲಿ ಅಥವಾ ಯಾವುದೇ ಕಾಂಟ್ರವರ್ಸಿಗೆ ಹೆಚ್ಚು ಆಸ್ಪದ ಕೊಡದೆ 3.6 ಇಯರ್ಸಲ್ಲಿ ಅವರು ಮಾಡಿರೋ ಯೋಜನೆಗಳಾದ ಯಾವುದು ಭಾಗ್ಯಲಕ್ಷ್ಮಿ ಯೋಜನೆ, ವೃದ್ಧಾಪ್ಯ ವೇತನ, ಅಂಗವಿಕಲರ ವೇತನ, ಇವೆಲ್ಲ ಏನು ಹೇಳುತ್ತೆ ನಮಗೆ ಅಂದರೆ ಹಿ ಈಸ್ ರಿಯಲಿ ಕೇರ್ ಫಾರ್ ಎ ಕಾಮನ್ ಮ್ಯಾನ್. ಸೊ ಯಾವ ನಾಯಕ ಒಬ್ಬ ಸಾಮಾನ್ಯ ವ್ಯಕ್ತಿ ಬಗ್ಗೆ ಮೊದಲು ವಿಚಾರ ಮಾಡಿ ತನ್ನ ರಾಜಕೀಯ ಜೀವನವನ್ನು ಗುರುತಿಸ್ಕೊಂಡು ಹೋಗ್ತಾರೋ ಅದರಿಂದ ಕಾಮನ್ ಮ್ಯಾನಲ್ಲ ಇಡೀ ರಾಜ್ಯವೇ ಬೆಳವಣಿಗೆ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾನು BSYರಲ್ಲೂ ಮೆಚ್ಚಿರೋ ಒಳ್ಳೆ ಕ್ವಾಲಿಟಿ ಏನಂದರೆ ಹೀಸ್ ಕಮಿಟ್ಮೆಂಟ್, ಹೀಸ್ ಅಗ್ರೆಷನ್ ಆ್ಯಂಡ್ ದ ವೇ ಹಿ ಕಂಡಕ್ಟ್ಸ್ ಹಿಮ್ಸೆಲ್ಫ್ ಆ್ಯಂಡ್ ಹೀಸ್ ಲೀಡರ್ಶಿಪ್ ಕ್ವಾಲಿಟಿ. ಈಗ ಯಾವುದೇ ಅಡೆತಡೆ ಇಲ್ಲದೆ ಅವರು ರಾಜ್ಯಾದ್ಯಂತ ಪ್ರವಾಸ ಮಾಡಿರೋ ಏಕೈಕ ವ್ಯಕ್ತಿ ಅಂದರೆ ಅವರೇ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ಗ್ರಾಮದಲ್ಲಿ BSY ಅಂದರೆ ಏನು ಅವ್ರ ಬಗ್ಗೆ ಕೇಳದೇ ಇರೋ ಇಲ್ಲ. ಬದಲಾದ ರಾಜಕೀಯ ಪರಿಸ್ಥಿತಿಗಳಲ್ಲಿ ಅವರು ತಮ್ಮದೇ ಆದ ಪ್ರಾದೇಶಿಕ ಪಕ್ಷವನ್ನು ಕಟ್ಟಬೇಕು ಅನ್ನುವಂಥ ಒಂದು ವಿಚಾರಕ್ಕೆ ಬಂದರು. ಅದನ್ನು ಮಾಧ್ಯಮಗಳಾಗಲಿ, ವಿವಿಧ ರಾಜಕೀಯ ಪಂಡಿತರು, ಆಮೇಲೆ ನನ್ನ ರಾಷ್ಟ್ರೀಯ ಪಕ್ಷಗಳ ನಾಯಕರು ಏನೇನೋ ಉದಾಹರಣೆಗಳನ್ನ ಹಿಂದಿನ ಪ್ರಾದೇಶಿಕ ಪಕ್ಷಗಳನ್ನು ಉದಾಹರಣೆ ಕೊಟ್ಬಿಟ್ಟು ಇದನ್ನು ಮತ್ತೆ ತುಳಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಈಗಿರೋ ಪರಿಸ್ಥಿತಿಗಳನ್ನು ನಾವು ನೋಡಿದ್ರೆ, ಈಗಿರೋ 3-4 ವರ್ಷದಲ್ಲಿ ಆಗಿರುವಂಥ ಬದಲಾವಣೆಗಳು ನಾವು ಕಂಡುಕೊಂಡ್ರೆ ಸೊ ನಿಜವಾಗ್ಲೂ ಈಗ ಪ್ರಾದೇಶಿಕ ಪಕ್ಷಕ್ಕೆ ಪಕ್ವವಾದ ಕಾಲ ಅಂತ ಹೇಳ್ತೀನಿ. ಯಾಕಂದರೆ ಇಲ್ಲಿ ಈಗ ನೀವು ಯಾವುದೇ ವಿಚಾರ ತಗೊಳ್ಳಿ, ಇನ್ಫ್ರಾಸ್ಟ್ರಕ್ಚರ್ ಆಗಲಿ, ರೇಲ್ ಫೆಸಿಲಿಟೀಸ್ ಆಗಲಿ, ಎಲೆಕ್ಟ್ರಿಸಿಟಿ ಆಗಲಿ, ಕೋಲ್ ಆಗಲಿ, ಇದು ಯಾವುದೇ ಆದರೂ ನಮ್ಮ ಕರ್ನಾಟಕದ ಬರ್ತಕ್ಕಂಥ ಫೆಸಿಲಿಟೀಸು ಅಥವಾ ಅನುದಾನಗಳು ತುಂಬ ಕಮ್ಮಿ. ಇದಕ್ಕೆ ಕಾರಣ ಏನಂದರೆ ನಮ್ಮಲ್ಲಿ ನಮ್ಮತನವನ್ನು ತೋರಿಸುವಂಥ ಪ್ರಾಬಲ್ಯ ಶಕ್ತಿ ಕುಂದು ಹೋಗಿದೆ. ಯಾಕಂದರೆ ಇಲ್ಲಿ ಪ್ರಾದೇಶಿಕ ಪಕ್ಷ ಇಲ್ಲದೇ ಇರೋದರಿಂದ. 2ನೇ ಪಾಯಿಂಟು, ಈಗ ನಾವು ಸಾಕಷ್ಟು ಉದಾಹರಣೆಗಳನ್ನು ನಾವು ಕಂಡುಕೊಂಡಿದ್ದೀವಿ. ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡು ಆಗಿರ್ಬೋದು, ಅಥವಾ ಬಿಹಾರದಲ್ಲಿ ನಿತೀಶ್ ಕುಮಾರ್ ಗೌರ್ಮೆಂಟ್ ಆಗಿರ್ಬೋದು, ಅಥವಾ ಮಮತಾ ಬ್ಯಾನರ್ಜಿ ಅವರದ್ದು TMC ಆಗಿರ್ಬೋದು. ಸೊ ಇದನ್ನೆಲ್ಲ ನೋಡಿದ್ರೆ ನಮಗೆ ನಮ್ಮದೇ ಆದ ಒಂದು ಪಕ್ಷ ಬೇಕು. ಇದಕ್ಕೆ ನಾನು ಸಿಂಪಲ್ ಆ್ಯಸ್ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ನಾವು ಏನು ಹೇಳಬೇಕಂದ್ರೆ ನಮ್ಮ ಮನೆಯ ಅಡೆತಡೆಗಳು ಅಥವಾ ನಮ್ಮ ಮನೆಯ ತೊಂದರೆಗಳನ್ನು ನಾವು ಕೇರ್ ಆ್ಯಂಡ್ ಕನ್ಸರ್ನ್ ಮತ್ತು ಕಮಿಟೆಡ್ ಆಗಿ ಮಾಡುವಷ್ಟು ಬೇರೆ ಎಲ್ಲಿಂದೋ ಬಂದವರು ಬ್ರ್ಯಾಂಚ್ ಓಪನ್ ಮಾಡಿ ಅದನ್ನು ಮಾಡೋಕ್ಕಾಗಲ್ಲ. ವೈ ಐ ವಾಂಟ್ ಟು ಸಪೋರ್ಟ್ KJP ಆ್ಯಸ್ ಎ ಪ್ರೊಫೆಷ್ನಲ್ ಅಂದರೆ ಇದರಲ್ಲಿ ಕೆಲವೊಂದು ಒಳ್ಳೆಯ ಸಿದ್ಧಾಂತಗಳಿವೆ. ಜನ ಏನೇ ಹೇಳ್ಬೋದು, ಬಟ್ ಸಿದ್ಧಾಂತಗಳು ಮೇನ್ ಅಂದರೆ ಸರ್ವತೋಮುಖ ಬೆಳವಣಿಗೆ. ಇದರ ಅರ್ಥ ಏನಂದರೆ ಪ್ರತಿಯೊಬ್ಬರು ಈಗ ವೋಟ್ ಬೇಸಿಸ್ ಆಗಲಿ ಅಥವಾ ಬೇರೆ ಯಾವುದೋ ಒಂದು ಅಜೆಂಡಾ ಇಟ್ಕೊಂಡು ಬರೀ ಬ್ಯಾಂಗ್ಳೂರು ಇಲ್ಲಾಂದರೆ ಮೈಸೂರು ಇಷ್ಟೇ ಜನ ಡೆವಲಪ್ಮೆಂಟ್ಸ್ ಅಂತಾರೆ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು. ಬಟ್ ಸರ್ವತೋಮುಖ ಬೆಳವಣಿಗೆ ಅಂದರೆ ಏನಂದರೆ ಕೋಲಾರದಿಂದ ಹಿಡ್ಕೊಂಡು ಬಸವ ಕಲ್ಯಾಣ ಅಥವಾ ಬೀದರ್ವರೆಗೂ ಡೆವಲಪ್ಮೆಂಟ್ಸ್ ಆಗಿರಬೇಕು. ಸೊ ನನಗನ್ಸುತ್ತೆ ಈ ಒಂದು ಪ್ರಾದೇಶಿಕ ಪಕ್ಷದಲ್ಲಿ ನಾವು ಪ್ರತಿಯೊಂದು ಜಿಲ್ಲೆಯಲ್ಲಿ, ಪ್ರತಿಯೊಂದು ತಾಲೂಕಾ ಏರಿಯಾದಲ್ಲಿ ಒಳ್ಳೊಳ್ಳೆ ಇಂಡಸ್ಟ್ರಿಗಳಾಗಲಿ, ಒಳ್ಳೊಳ್ಳೆ ಎಂಟ್ರಪ್ರನ್ಯೂರ್ಶಿಪ್ ಡೆವಲಪ್ ಮಾಡೋಕ್ಕೆ ಈ ಪ್ರಾದೇಶಿಕ ಪಕ್ಷ ಒಂದು ಬುನಾದಿ ಹಾಕಿ ಕೊಡುತ್ತಾ ಒಂದು ಆಶೆಯನ್ನು ಇಟ್ಟುಕೊಂಡು ನಾನು ಇದಕ್ಕೆ ಸಪೋರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ನಾವು ಮುಂದೆ ಎಂಟ್ರಪ್ರನ್ಯೂರ್ ಆಗಿ ಕರ್ನಾಟಕದಲ್ಲಿ ನಮ್ಮ ಸಾಧ್ಯವಾದ ಕಾಣಿಕೆಗಳನ್ನ ಕೊಡಬೇಕನ್ನೋ ಒಂದು ಮೂಲ ಉದ್ದೇಶದಿಂದ ನಾನು KJP ಸಪೋರ್ಟ್ ಮಾಡ್ತಾಯಿದ್ದೀನಿ. ಧನ್ಯವಾದ.